ಪುರಾಣಗಳ ಜಗತ್ತಿಗೆ ಸ್ವಾಗತ. ನಮ್ಮೆಲ್ಲರಿಗೂ ವಿಷ್ಣುವಿನ ದಶಾವತಾರಗಳು ಗೊತ್ತೇ ಇದೆ. ಆದರೆ ಶ್ರೀಮದ್ ಭಾಗವತ ಪುರಾಣದ ಪ್ರಕಾರ ವಿಷ್ಣುವಿನ 24 ಅವತಾರಗಳನ್ನು ಇವತ್ತು ನಾನು ತಗೊಂಡು ಬಂದಿದ್ದೀನಿ. ಹೀಗಿದೆ ಆ 24 ಅವತಾರಗಳು. ಮೊದಲನೆಯದು 4 ಕುಮಾರರಾದ ಸನಕ, ಸನಂದನ, ಸನತ್ಕುಮಾರ ಮತ್ತು ಸನಾತನರು. ಧರ್ಮ ಮತ್ತು ಜ್ಞಾನವನ್ನು ಜಗತ್ತಿಗೆ ಬೋಧಿಸಲು ಈ ಬಾಲಸಂತರ ರೂಪದಲ್ಲಿ ಅವತರಿಸಿದನು ವಿಷ್ಣು. ಎರಡನೆಯದು ವರಾಹಾವತಾರ. ಭೂಮಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಿ ಆಕೆಯನ್ನು ಸಮುದ್ರದಿಂದ ಮೇಲಕ್ಕೆತ್ತಿದ ದಿವ್ಯವಾದ ಅವತಾರ. ಮೂರನೆಯದು ನಾರದ ಅವತಾರ. ಬ್ರಹ್ಮಾಂಡದ ಎಲ್ಲೆಡೆ ಧರ್ಮ, ಜ್ಞಾನ ಮತ್ತು ಭಕ್ತಿಯ ಬೋಧನೆಗಾಗಿ ಈ ಅವತಾರವನ್ನು ತಾಳಿದನು. ನಾಲ್ಕನೆಯದು ನರನಾರಾಯಣರ ಅವತಾರ. ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಭೂಮಿಗೆ ತಪಶ್ಚರ್ಯೆಯ ಶಕ್ತಿಯನ್ನು ತೋರಿಸಿದ ಜೋಡಿ ಅವತಾರ ಇದಾಗಿತ್ತು. ಐದನೆಯದು ಕಪಿಲ ಅವತಾರ. ಸಾಂಖ್ಯ ತತ್ವದ ಸ್ಥಾಪನೆಗಾಗಿ ಜ್ಞಾನ ಮತ್ತು ಯೋಗದ ಮಾರ್ಗವನ್ನು ಬೋಧಿಸಿದ ಮೌನ ಮುನಿ ರೂಪದ ಅವತಾರ. ಆರನೆಯದು ದತ್ತಾತ್ರೇಯ ಅವತಾರ. ತ್ರಿಮೂರ್ತಿಗಳ ತತ್ವವನ್ನು ಒಂದೇ ದೇಹದಲ್ಲಿ ತೋರಿಸಿ ಯೋಗ, ಜ್ಞಾನ, ಸನ್ಯಾಸದ ಆದರ್ಶವನ್ನು ನೀಡಿದಂತಹ ಅವತಾರ ಇದಾಗಿತ್ತು. ಏಳನೆಯದು ಯಜ್ಞ ಅವತಾರ. ಯಜ್ಞ ಧರ್ಮವನ್ನು ಸ್ಥಾಪಿಸಿ ಸತಿಯುಗದಲ್ಲಿ ಪವಿತ್ರ ಕರ್ಮಗಳ ಮಹತ್ವವನ್ನು ತಿಳಿಸಿದಂತಹ ಅವತಾರ. ಎಂಟನೆಯದು ಋಷಭದೇವನ ಅವತಾರ. ಸತ್ಯ, ಅಹಿಂಸೆ ಮತ್ತು ಧರ್ಮದ ಮಾರ್ಗದಲ್ಲಿ ರಾಜಕೀಯ ಮತ್ತು ಆಧ್ಯಾತ್ಮಿಕತೆಯನ್ನು ಒಂದಾಗಿಸಿದ ರಾಜಯೋಗಿಯ ಅವತಾರ. ಒಂಬತ್ತನೆಯದು ಪೃಥು ಮಹಾರಾಜ. ಜಗತ್ತಿನಲ್ಲಿ ಕೃಷಿ, ಶಿಸ್ತು ಮತ್ತು ಪ್ರಜಾಪಾಲನೆಯ ಸಿದ್ಧಾಂತವನ್ನು ಸ್ಥಾಪಿಸಿದ ಮೊದಲ ಚಕ್ರವರ್ತಿ ಈ ಅವತಾರವಾಗಿತ್ತು. ಹತ್ತನೆಯದು ಮತ್ಸ್ಯ ಅವತಾರ. ಮಹಾಪ್ರಳಯದ ಸಮಯದಲ್ಲಿ ವೇದಗಳನ್ನು ರಕ್ಷಿಸಿ ಸತ್ಯವನ್ನು ಸಂರಕ್ಷಿಸಿದ ಮತ್ಸ್ಯರೂಪಿ ನಾರಾಯಣನ ಅವತಾರ. 11ನೆಯದು ಕೂರ್ಮ ಅವತಾರ. ಕ್ಷೀರ ಸಮುದ್ರದ ಮಥನಕ್ಕೆ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ತಾಳಿ ದೇವತೆಗಳಿಗೆ ಅಮೃತ ಪ್ರಾಪ್ತಿಗೆ ಸಹಾಯ ಮಾಡಿದ ಅವತಾರ. 12ನೆಯದು ಧನ್ವಂತರಿ. ಆಯುರ್ವೇದದ ಮೂಲಸ್ತಂಭನಾಗಿ ಅಮೃತ ಕಳಶವನ್ನು ದೇವತೆಗಳಿಗೆ ನೀಡಿದ ಚಿಕಿತ್ಸಾ ಜ್ಞಾನಾವತಾರ. 13ನೆಯದು ಮೋಹಿನಿ. ಅಸುರರನ್ನು ಮೋಹಗೊಳಿಸಿ ಅಮೃತವನ್ನು ದೇವತೆಗೆ ನೀಡಿದ ದಿವ್ಯ ಸ್ತ್ರೀ ರೂಪ ಇದು. 14ನೆಯದು ನರಸಿಂಹ ಅವತಾರ. ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯಕಶಿಪವನ್ನು ನಾಶ ಮಾಡಲು ಅರ್ಧ ನರ ಅರ್ಧ ಸಿಂಹ ರೂಪದಲ್ಲಿ ಉದಯವಾದಂತಹುದು. 15ನೆಯದು ವಾಮನ ಅವತಾರ. ಬಲಿಚಕ್ರವರ್ತಿಯ ಅಹಂಕಾರವನ್ನು ನಿವಾರಿಸಿ 3 ಹೆಜ್ಜೆಗಳಿಂದ ಲೋಕಗಳನ್ನು ಮರುಸ್ಥಾಪಿಸಿದ ಬಾಲಬ್ರಾಹ್ಮಣ ರೂಪಿ ಈ ಅವತಾರ. 16ನೆಯದು ಪರಶುರಾಮ. ಅಧರ್ಮಿ ಕ್ಷತ್ರಿಯರನ್ನು ಸಂಹರಿಸಿ ಶೌರ್ಯ ಮತ್ತು ಶಿಸ್ತಿನ ಪುನರುತ್ಥಾನಕ್ಕೆ ಕಾರಣವಾದ ಯೋಧ ಮುನಿಯ ಅವತಾರ. 17ನೆಯದು ವೇದವ್ಯಾಸ. ವೇದವನ್ನು 4 ವಿಭಜಿಸಿ ಮಹಾಭಾರತವನ್ನು ರಚಿಸಿ ಪುರಾಣಗಳನ್ನು ರಚಿಸಿ ಜ್ಞಾನದ ದೀಪ ಬೆಳಗಿದ ಮಹರ್ಷಿಯ ಅವತಾರ. 18ನೆಯದು ಶ್ರೀರಾಮ. ಧರ್ಮ, ನೀತಿ ಮತ್ತು ಆದರ್ಶ ಜೀವನದ ಮಾದರಿಯಾಗಿ ರಾವಣನನ್ನು ಸಂಹರಿಸಿದ ಮೇರಿ ಆದರ್ಶ ಪುರುಷನ ಅವತಾರ. 19ನೆಯದು ಬಲರಾಮ. ಶಕ್ತಿ, ಶೌರ್ಯ ಮತ್ತು ಕೃಷಿಯ ಮಾರ್ಗವನ್ನು ಬೋಧಿಸಿದ ಕೃಷ್ಣನ ದಿವ್ಯ ಸಹೋದರನಾಗಿ ಬಂದ. 20ನೆಯದು ಶ್ರೀಕೃಷ್ಣಾವತಾರ. ಭಕ್ತಿ, ಜ್ಞಾನ ಮತ್ತು ಕರ್ಮಯೋಗದ ಮರ್ಮವನ್ನು ಗೀತೆಯಲ್ಲಿ ಸಾರಿದ ಸಂಪೂರ್ಣ ಅವತಾರ. 21ನೆಯದು ಬುದ್ಧಾವತಾರ. ಸತ್ಯ, ಅಹಿಂಸೆ ಮತ್ತು ದಯೆಯ ಮೂಲಕ ಜೀವಿಗಳಿಗೆ ಧರ್ಮದ ಬೆಳಕನ್ನು ತಂದ ಶಾಂತಿಯ ಸ್ವರೂಪ. 22ನೆಯದು ಕಲ್ಕಿ ಅವತಾರ. ಕಲಿಯುಗಾಂತ್ಯದಲ್ಲಿ ಅಧರ್ಮವನ್ನು ಸಂಹರಿಸಿ ಸತ್ಯಯುಗವನ್ನು ಪುನಃಸ್ಥಾಪಿಸುವ ಶ್ವೇತ ಅಶ್ವಾರೋಹಿ ಯೋಧನ ಅವತಾರ. 23ನೆಯದು ಹಂಸ ಅವತಾರ. ಪರಮತತ್ವ ಮತ್ತು ಆತ್ಮಜ್ಞಾನವನ್ನು ಬೋಧಿಸಲು ದಿವ್ಯ ಹಂಸದ ರೂಪ ತಾಳಿದನು. 24ನೆಯದು ಹಯಗ್ರೀವ. ವೇದ ಜ್ಞಾನವನ್ನು ರಕ್ಷಿಸಿ ಜ್ಞಾನ ಮತ್ತು ವಿದ್ಯೆಯ ರಕ್ಷಕನಾಗಿ ಕುದುರೆಯ ಮುಖದಲ್ಲಿ ಬಂದ ದಿವ್ಯ ಅವತಾರ. ಹೇಗಿತ್ತು ಈ ವಿಡಿಯೋ? ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿಯ ಪುರಾಣದ ಕಥೆಗಳಿಗೆ ಫಾಲೋ ಮಾಡಿ ದ ಪುರಾಣಾಸ್ ಗರ್ಲ್.